Hello everyone, this is Manasa BT. Welcome to my channel Make It Happen. ನಿಫಾ ವೈರಸ್ ಬಗ್ಗೆ ನೋಡೋಣ ಬಿಕಾಸ್ ಇದು ನ್ಯೂಸಲ್ಲಿ ಇದೆ ಅಲ್ವಾ. ಸೊ ಇದು ವೈರಸ್ ಆಗಿರೋದ್ರಿಂದ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ತುಂಬ ಕ್ವೆಶನ್ಸ್ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ KA ಎಕ್ಸಾಮ್ ಆಯಿತು ಅಲ್ವಾ, ಅದರಲ್ಲಿ HIV ಬಗ್ಗೆ ಕೇಳಿದ್ದಾರೆ. ಸೊ ಇದು ಏಡ್ಸ್ ಕಾಸ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತು, ಬಟ್ ಡಿಸೀಸಾ ಸಿಂಡ್ರೋಮಾ ಈ ಥರ ಡೀಪಾಗಿ ಕ್ವೆಶನ್ ಕೇಳಿದರು ಅಲ್ವಾ. ಮತ್ತು RNA ವೈರಸ್ಸಾ DNA ವೈರಸ್ಸಾ ಇದೆಲ್ಲ ಸೈನ್ಸ್ ಅವ್ರಿಗೆ ಇದು ಬೇಸಿಕ್ ಅಂತ ಅನಿಸ್ಬೋದು. ಸೈನ್ಸ್ ಅಂದ್ರೂ ಅದರಲ್ಲೂ ಡಿಗ್ರಿ ಮಾಡಿದವ್ರಿಗೆ ಇದು ಆನ್ಸರ್ ಮಾಡ್ಬೋದು, ಬಟ್ ಬೇರೆಯವ್ರಿಗೆ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಇತ್ತು. ಸೊ ಇದನ್ನು ಸ್ವಲ್ಪ ಅದೇ ಥರ ಡೀಪಾಗಿ ನೋಡ್ಕೊಂಡು ಹೋಗೋಣ. ಇದು ನಿಫಾ ವೈರಸ್ ಯಾವುದರಿಂದ ಬರ್ತಿದೆ ಅಂತ ಹೇಳಿದರೆ ಆ್ಯಕ್ಚುಲಿ ಬ್ಯಾಟ್ ಬಾರ್ನ್. ಓಕೆ, ಈ ಬ್ಯಾಟ್ಗಳು ಇದನ್ನು ವೈರಸ್ನ ಸ್ಪ್ರೆಡ್ ಮಾಡ್ತಿದೆ. ಸೊ ಹಾಗಾಗಿ ಈಗ ಆ್ಯನಿಮಲ್ಸಿಂದ ಏನಾದರೂ ಡಿಸೀಸ್ ಸ್ಪ್ರೆಡ್ ಆಗ್ತಿದ್ರೆ ಅದನ್ನು ಝೂನೋಟಿಕ್ ಅಂತ ಕರೀತಾರೆ. ಸೊ ಝೂನೋಟಿಕ್ ವೈರಸ್ ಅಂತ ಹೇಳ್ಬೋದು ಇದನ್ನು. ಮತ್ತು ಇದು RNA ವೈರಸ್. ಓಕೆ, ಇದ್ರದ್ದು ಜೆನೆಟಿಕ್ ಮೆಟೀರಿಯಲ್ ಏನು ಅಂತ ಕೇಳಿದರೆ RNA. ಓಕೆ, ಸೊ ಈ ಥರ ನೆನ್ಪಿಟ್ಕೋಬೇಕು ಡೀಪಾಗಿ. ಮತ್ತು ಸಿಂಪ್ಟಮ್ಸ್ ಏನು, ನಿಫಾ ವೈರಸ್ ಈಗ ಎಂಟರ್ ಆಗಿದೆ ಬಾಡಿ ಒಳಗಡೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇದು ಫ್ಲೂ ಅಂದರೆ ಕೋಲ್ಡ್, ಕಾಮನ್ ಕೋಲ್ಡ್ ಥರ ಇರುತ್ತೆ. ಮತ್ತು ಸೋರ್ ಥ್ರೋಟ್, ಫೀವರ್ ಇರುತ್ತೆ, ಹೆಡ್ಡೇಕ್ ಇರುತ್ತೆ. ಸೊ ಇದು ರ್ಯಾಪಿಡ್ಲಿ ಇದು ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಸ್ತಿಯಾಗಿ ನ್ಯೂರೋಲಾಜಿಕಲ್ ಇಶ್ಯೂಸ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಥರ ಆಗಿ ಬ್ರೈನ್ ಡೆಡ್ ಮಾಡಿ ಫೈನಲಿ ಇದು ಫೇಟಲ್ ಕಂಡೀಷನ್ಗೆ ತಗೊಂಡೋಗುತ್ತೆ. ಓಕೆ, ಮಾರ್ಟಾಲಿಟಿ ರೇಟ್ ಇದರಲ್ಲಿ ಜಾಸ್ತಿ ಇದೆ, 40 to 75% ಇದೆ. ಯಾಕೆ ಅಂತ ಹೇಳಿದರೆ ಇದಕ್ಕೆ ಇನ್ನೂ ವ್ಯಾಕ್ಸಿನ್ ಇಲ್ಲ, ಮೆಡಿಸಿನ್ ಇಲ್ಲ, ಸ್ಪೆಸಿಫಿಕ್ ಮೆಡಿಸಿನ್ ಇಲ್ಲ. ಸೊ ಈಗ ಬ್ಯಾಟಿಂದ ಬರ್ತಿದೆ ಅಂತ ಹೇಳಿದೆ ಅಲ್ವಾ. ಸೊ ಅದು ಹೇಗೆ ಇದು ಸ್ಪ್ರೆಡ್ ಮಾಡ್ತಿದೆ ಬ್ಯಾಟ್ಸ್ ಅಂತ ಹೇಳಿದ್ರೆ, ಇದ್ರದ್ದು ಸಲೈವ ಅಥವಾ ಯೂರಿನಿಂದ ಕಂಟಾಮಿನೇಟ್ ಆಗಿರೋ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಇದರಿಂದ ಬರ್ತಿದೆ. ಮೇಯ್ನ್ ಆಗಿ ಫ್ರೂಟ್ಸ್. ಓಕೆ, ಫ್ರೂಟ್ಸ್ನ ತಿನ್ನುತ್ತಲ್ಲ ಬ್ಯಾಟ್, ತಿಂದಾಗ ಅದರಲ್ಲಿ ವೈರಸ್ ಇರುತ್ತೆ. ಸೊ ಆ ವೈರಸ್ನ ಫ್ರೂಟ್ಗೆ ಹಾಕಿರುತ್ತೆ. ಆ ಫ್ರೂಟನ್ನೇ ಏನಾದರೂ ಹ್ಯೂಮನ್ ಬೀಯಿಂಗ್ಸ್ ಏನಾದರೂ ಕನ್ಸ್ಯೂಮ್ ಮಾಡಿದ್ರೆ ವೈರಸ್ ಸ್ಪ್ರೆಡ್ ಆಗ್ತಿದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಫ್ರೂಟ್ ಇದೆ, ಅದರಲ್ಲಿ ಏನಾದರೂ ಈ ಥರ ಡ್ಯಾಮೇಜ್ ಆಗಿತ್ತು ಸ್ವಲ್ಪ ಆದ್ರೂ, ಸೊ ಅದನ್ನು ನೀವು ತಿನ್ನೋಕ್ಕೆ ಹೋಗಬೇಡಿ. ಓಕೆ, ಸೊ ಮತ್ತು ಫ್ರೂಟ್ನ ಚೆನ್ನಾಗಿ ವಾಶ್ ಮಾಡಿ ಮತ್ತೆ ತಿನ್ನಬೇಕು. ಸೊ ಇದು ಪ್ರಿಕಾಷನ್ ಆಗ್ಬೋದು ಇದಕ್ಕೆ. ಮತ್ತು ಡಯಾಗ್ನೋಸಿಸ್, ಇದನ್ನ ಯಾವ ಥರ ಡಯಾಗ್ನೋಸ್ ಮಾಡ್ತಾರೆ ಅಂತ ಹೇಳಿದರೆ RT-PCR ಅಂತ ಟೆಸ್ಟ್ ಮಾಡ್ತಾರೆ. ಸೊ ಬ್ಲಡ್ ಸ್ಯಾಂಪಲ್ಸ್ ತಗೊಂಡು ಟೆಸ್ಟ್ ಮಾಡಿ ಮತ್ತೆ ಅಂದರೆ ಈಗ ನಿಮೋನಿಯಾ ಕಾಸ್ ಆಗಿರುತ್ತೆ. ಸೊ ನಿಮೋನಿಯಾ ಯಾಕೆ ಕಾಸ್ ಆಗಿದೆ ಅಂತ ಹೇಳಿ ರೆಸ್ಪಿರೇಟರಿ ಸ್ಯಾಂಪಲ್ಸ್ ಎಲ್ಲ ತಗೊಳ್ತಾರೆ. ಆಗ ನಿಮಗೆ ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಬ್ಲಡ್ ಸ್ಯಾಂಪಲ್ಸ್ ಈ ಥರ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ತಗೋಬೋದು. ಸೊ ಇದನ್ನೆಲ್ಲ ಇಟ್ಕೊಂಡು ಡಯಾಗ್ನೋಸ್ ಮಾಡ್ತಾರೆ. ಟ್ರೀಟ್ಮೆಂಟ್ ನೋಡೋದಾದರೆ ಆಗಲೇ ಹೇಳಿದಾಗೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಏನೂ ಇಲ್ಲ, ವ್ಯಾಕ್ಸಿನ್ನೂ ಇಲ್ಲ. ಬಟ್ ಈಗ ಏನೋ ಪ್ರಾಬ್ಲಮ್ ಆಗ್ತಿದೆ, ರೆಸ್ಪಿರೇಟರಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದರೆ ಅದಕ್ಕೆ ಸಪೋರ್ಟಿವ್ ಆಗಿರೋ ಮೆಡಿಸಿನ್ಸ್ ಕೊಡ್ತಾರೆ, ಮತ್ತು ಆಕ್ಸಿಜನ್ ಕೊಡ್ತಾರೆ. ಓಕೆ, ಆಕ್ಸಿಜನ್ ಏನಾದರೂ ಈಗ ಆರ್ಗನ್ಸ್ಗೆ ಸಪೋರ್ಟ್ ಮಾಡೋಕ್ಕೆ. ಸೊ ಆ ಥರ ಇದು ಇದು ಡೆತ್ತನ್ನು ಪ್ರಿವೆಂಟ್ ಮಾಡೋದಕ್ಕಷ್ಟೇ. ಓಕೆ, ಹಾಗಾದರೆ ಒಂದು ಕ್ವೆಶನ್ ಏನು ಬರುತ್ತೆ ಅಂತ ಹೇಳಿದರೆ, ಇದು ಹ್ಯೂಮನ್ಸ್ ಟು ಹ್ಯೂಮನ್ ಸ್ಪ್ರೆಡ್ ಆಗುತ್ತಾ ಅಂತ ಕ್ವೆಶನ್ ಬರುತ್ತೆ ಅಲ್ವಾ. ಸೊ ಸ್ಪ್ರೆಡ್ ಆಗುತ್ತೆ, ತುಂಬ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇದ್ದಾಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ಮತ್ತು ಆ್ಯನಿಮಲ್ಸ್ ಯಾವುದು ಬ್ಯಾಟ್ ಅಲ್ಲದೆ ಬೇರೆ ಆ್ಯನಿಮಲ್ಸಿಂದ ಸ್ಪ್ರೆಡ್ ಆಗುತ್ತಾ ಅಂದರೆ ಹೌದು. ಓಕೆ, ಸ್ಪ್ರೆಡ್ ಆಗುತ್ತೆ. ಸೊ ಇದು ತುಂಬ ಕೇರ್ಫುಲ್ ಆಗಿರಬೇಕು. ಈಗ ಆ್ಯನಿಮಲ್ಗೆ ಏನಾದರೂ ಹುಷಾರಿಲ್ಲ, ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ಹತ್ತಿರ ಹೋಗ್ಬೇಕಾದ್ರೆ ಮಾಸ್ಕ್, ಗ್ಲೌಸ್ ಎಲ್ಲ ಹಾಕ್ಕೊಂಡು ಮತ್ತೆ ಹೋಗೋದು ಒಳ್ಳೆಯದು. ಓಕೆ, ಇದೆಲ್ಲ ಪ್ರಿಕಾಷನ್ಸ್ ನೀವು ತಗೊಳ್ಬೋದು. ಮತ್ತು ಹ್ಯೂಮನ್ ಬೀಯಿಂಗ್ಸ್ ಹತ್ರ ಹೋಗಬೇಕು. ಏನಾದರೂ ಈ ಥರ ಕೋಲ್ಡ್ ಇದೆ, ಏನೋ ಸೋರ್ ಥ್ರೋಟ್ ಇದೆ, ಈ ಥರ ಇಲ್ಲ ಇವರಿಗೆ ನಿಫಾ ವೈರಸ್ ಇದೆ ಅಂತ ಗೊತ್ತಾದರೆ ನೀವು ಇವ್ರ ಹತ್ರನೂ ಅಷ್ಟೇ ತುಂಬ ಕ್ಲೋಸ್ ಕಾಂಟ್ಯಾಕ್ಟ್ ಇರಬಾರ್ದು. ಮತ್ತು ಮಾಸ್ಕ್ ಹಾಕೋದಾಗಿರ್ಬೋದು, ಈಗ ಕೋವಿಡಲ್ಲಿ ಮಾಡಿದ್ರಲ್ವಾ ಆ ಥರ ಗ್ಲೌಸ್, ಮತ್ತು ಆಗಾಗ ವಾಶ್ ಮಾಡೋದು. ಸೊ ಇದನ್ನೆಲ್ಲ ಮಾಡ್ಕೋಬೋದು. ಓಕೆ, ಸೊ ಇದೆಲ್ಲ ಪ್ರಿಕಾಷನ್. ಸೊ ಈ ಥರದ್ದೇ ಏನಾದರೂ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಇದ್ದರೆ ನಾನು ಮಾಡ್ತಾ ಹೋಗ್ತೀನಿ ಕ್ಲಾಸ್ನ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಬೇರೆ ಕ್ಲಾಸಸ್, ಪಾಲಿಟಿ ಕ್ಲಾಸಸ್ಸನ್ನು ಮಾಡಿದ್ದೀನಿ, ಅದನ್ನು ನೋಡ್ಕೋಬೋದು, ಕಂಟಿನ್ಯೂ ಮಾಡ್ತೀನಿ ಅದನ್ನು. ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ ಕ್ಲಾಸಸ್ನೂ ಮಾಡಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ವಾಚ್. ಥ್ಯಾಂಕ್ ಯು.